ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪ್ರಿನ್ಸಿಪಾಲ್ ಮೇಡಮ್ ಆಗಿರುವಂತಹ ಅನಿತಾ ಜವಳಿ ಮೇಡಮ್ ಅವರೇ, ಹಾಗೂ ಲತಾ ಮೇಡಮ್ ಅವರೇ, ಮತ್ತೊಬ್ಬ ಲತಾ ಮೇಡಮ್ ಅವರೇ, ವೇದ ಮೇಡಮ್ ಅವರೇ, ಹಾಗೂ ಹಿಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಉಪನ್ಯಾಸಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ಲಾಪ್ಸ್ ಹೊಡೀರಿ ಜೋರಾಗಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ವಿಷಯವನ್ನ ಸರಿಯಾಗಿ ತಿಳ್ಕೋಬೇಕು. ವಿಷಯ ಅರ್ಥ ಮಾಡ್ಕೊಂಡ್ರೆ ತಾನೇ ನಿಮ್ಗೆ ಪ್ರಶ್ನೆ ಕೇಳಕ್ಕಾಗೋದು, ಹೌದಾ? ಹಾಗಾಗಿ ವಿಷಯವನ್ನ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲೇ PUC ಓದಿರೋದು, ಹಾಗಾಗಿ ನಿಮ್ ಕಾಲೇಜಿಗೆ ಬಂದಿದ್ದೀನಿ. ಮಕ್ಕಳೇ, ನಾನು ಜಡ್ಜ್ ಸಾಹೇಬ್ರು ಇವತ್ತು ನೀವು ಹುಮ್ಸಿ PU ಕಾಲೇಜಿಗೆ ಹೋಗ್ಬೇಕು ಅಂದ ತಕ್ಷಣ ನಾನು ಸಂತೋಷದಿಂದ ಒಪ್ಕೊಂಡೆ. ಯಾಕೆಂದ್ರೆ ನಾನು ಸರ್ಕಾರಿ ಕಾಲೇಜಲ್ಲೇ ಓದಿ ಇವತ್ತು ಒಂದು ಡಯಾಸ್ ನಲ್ಲಿ ನಿಂತ್ಕೊಂಡು ನಿಮ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಹೆಮ್ಮೆ ಅನ್ಸುತ್ತೆ. ನಾಳೆ ಎಷ್ಟೋ ಜನ ನಿಮ್ಮಲ್ಲಿ ಕೂತಿರೋರು ಬಂದು ಇಲ್ಲಿ ಮಾಹಿತಿ ಕೊಡಬಹುದು ದೊಡ್ಡವರಾದ್ಮೇಲೆ, ಅಲ್ವಾ ಮಕ್ಕಳೇ? ಅಲ್ವಾ? ರೆಡಿ ಇದ್ದೀರಾ? ಯಾರು ರೆಡಿ ಇದ್ದೀರಾ? ಮುಂದಿನ ದಿನಗಳಲ್ಲಿ ನೀವು ಒಂದು ಯಾವುದೋ ಕಾಲೇಜಿಗೆ ಡಯಾಸಿಗೆ ಹೋಗಿ ಉಪನ್ಯಾಸವನ್ನ ಕೊಡ್ಲಿಕ್ಕೆ ಇಷ್ಟ ಇರೋದು ಕೈ ಎತ್ತಿ. ನಾಳೆ ಅಲ್ಲ, ನನ್ನಷ್ಟು ವಯಸ್ಸಾದ್ಮೇಲೆ 4.10-20 ಅಷ್ಟೇ. ಅಯ್ಯೋ ರಾಮ, ಹಾಕೊಳ್ಳೋಕೆ ಬೇಡಪ್ಪ ವಿಡಿಯೋ ಇದು. ಯಾಕೆ ಹಿಂದ್ಗಡೆ ಕೂತ ಹಿಂದುಳಿ ಬಿಡ್ತೀರಾ? ಇಷ್ಟ ಇಲ್ವಾ ಮಕ್ಕಳೇ? ನಾನು ಸರ್ಕಾರಿ ಶಾಲೆಯಲ್ಲೇ ಓದಿ ಇವತ್ತು ನಿಮಗೆ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ ಅಂದ್ರೆ, ನಾಳೆ ನಿಮಗೆ ಒಂದು ಇನ್ಸ್ಪಿರೇಷನ್ ಬರಲಿ ಅನ್ನೋದು ಕೇಳ್ತಾ ಇದ್ದೀನಿ. ತಂಗಿ ತಮ್ಮಂದಿರೇ, ಇವತ್ತು ನನಗೆ ಕೊಟ್ಟಿರುವಂತಹ ವಿಷಯ ಹ್ಯೂಮನ್ ಟ್ರಾಫಿಕಿಂಗ್. ಲತಾ ಮೇಡಮ್ ಹೇಳಿದ್ರಲ್ವಾ, ಮಾನವ ಕಳ್ಳ ಸಾಗಾಣಿಕೆ. ಮಾನವ ಅಂದರೆ ಹೆಣ್ಣೋ ಗಂಡೋ ಅಥವಾ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು, ಎಲ್ಲಾ ವಯಸ್ಸು, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಕ್ಯಾಸ್ಟ್, ರಿಲಿಜನ್ ಅಂಡ್ ಏಜ್ ಅಂಡ್ ಸೆಕ್ಸ್, ಲಿಂಗ ತಾರತಮ್ಯವಿಲ್ಲದೆ ಒಬ್ಬ ಮನುಷ್ಯನನ್ನ ಹುಟ್ಟಿದ ಮಗುವಿನಿಂದ ಹಿಡಿದು ಅದು ದೊಡ್ಡದಾಗಿ ಲಾಸ್ಟ್ ಬ್ರೆತ್ ಆಗುತ್ತಲ್ಲ, ಕೊನೆ ಉಸಿರ ಇರುವವರೆಗೂ ಎಲ್ಲರನ್ನು ನಾವು ಯಾರೆಲ್ಲ ಮನುಷ್ಯರಂತ ಕರಿತೀವೋ, ಎಲ್ಲ ಜಾತಿ ಮತ ಪಂಥ ಮತ್ತೆ ಲಿಂಗ ಭೇದವಿಲ್ಲದೆ ಮನುಷ್ಯರು ಅಂತ ಯಾರನ್ನ ಭೂಮಿ ಮೇಲೆ ಕರೆಸ್ಕೋತೀವೋ ಅವರೆಲ್ಲರನ್ನ ಮೋಸದಿಂದ, ಬೆದರಿಕೆಯಿಂದ, ಬಲವಂತದಿಂದ, ಹಣದ ಆಮಿಷದ ಮೂಲಕ ಮಾರಾಟ ಮಾಡುವಂಥದ್ದು, ಅವರಿಗೆ ಕೆಲಸದ ಆಮಿಷವನ್ನು ಕೊಡುವಂಥದ್ದು. ಅಂದ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಯಾರನ್ನಾದ್ರೂ ಕರ್ಕೊಂಡು ಹೋಗುವಂಥದ್ದು. ನಿಮ್ಮ ಅಪ್ಪ ಅಮ್ಮ ಜಾಸ್ತಿ ಓದಿಲ್ಲ, ನೀನು ಕೂಡ ಜಾಸ್ತಿ ಓದಿಲ್ಲ, ಹಾಗಾಗಿ ನಿನಗೆ ದೊಡ್ಡ ಸಿಟಿಯಲ್ಲಿ ಒಳ್ಳೆ ಕೆಲಸವನ್ನ ಕೊಡ್ತೀನಿ ಅಂತ ಹೇಳಿ ಮೋಸದಿಂದ ನಿಮ್ಮನ್ನ ಕರ್ಕೊಂಡು ಹೋಗುವಂಥದ್ದು. ಅಲ್ಲಿ ಕರ್ಕೊಂಡು ಹೋದ ಮೇಲೆ ಕರ್ಕೊಂಡು ಹೋದ ವ್ಯಕ್ತಿಗಳು ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಮಾಡುವಂಥದ್ದು, ಲೈಂಗಿಕ ಶೋಷಣೆಯನ್ನು ಮಾಡುವಂಥದ್ದು, ಬಲವಂತದ ದುಡಿಮೆ, ಫೋರ್ಸ್ಡ್ ಲೇಬರ್ ಆಗಿ ದುಡಿಸ್ಕೊಳ್ಳುವಂಥದ್ದು, ಚೈಲ್ಡ್ ಲೇಬರ್ ಅಂದ್ರೆ ಬಾಲ ಕಾರ್ಮಿಕರಾಗಿ ಕೆಲಸ ಮಾಡಿಸ್ಕೊಳ್ಳುವಂಥದ್ದು, ಬಲವಂತದ ಭಿಕ್ಷಾಟನೆ ಅಂತ ಹೇಳ್ತಾರೆ, ಫೋರ್ಸ್ಡ್ ಬೆಗ್ಗಿಂಗ್, ಮತ್ತೆ ಆರ್ಗನ್ ಟ್ರಾಫಿಕಿಂಗ್. ಆರ್ಗನ್ ಟ್ರಾಫಿಕಿಂಗ್ ಅನ್ನೋ ಒಂದು ಪದ ಇದೆ. ಅಂದರೆ ಒಂದು ಕೆಲಸದ ಆಮಿಷ ಕೊಡಿ, ಇಲ್ಲಾಂದ್ರೆ ನಿನಗೆ, ನೀವು ಬಡವರಿದ್ದೀರಾ, ಅಪ್ಪ ಅಮ್ಮ ಓದಿಸೋಕ್ಕಾಗೋದಿಲ್ಲ, ಹಾಗಾಗಿ ನಿಮ್ಗೆ ಒಳ್ಳೆ ರೀತಿ ಓದಿಸ್ತೀವಿ, ನಾವು ಶ್ರೀಮಂತರಿದ್ದೀವಿ ಅಂತ ಯಾವುದೋ ಒಂದು ಕಾರಣ ಹೇಳಿ ನಿಮ್ಮನ್ನ ನಿಮ್ಮೂರಿನಿಂದ, ನಿಮ್ಮ ಮನೆಯಿಂದ
ನಿಮ್ಮ ನೆಂಟರಿಷ್ಟರ ಮನೆಯಿಂದ, ನೀವು ಓದ್ತಾ ಇರುವ ಹಾಸ್ಟೆಲ್ ಇಂದ ಕರ್ಕೊಂಡು ಹೋಗುವಂತದ್ದು ಸುಳ್ಳು ಹೇಳಿ, ಆಮೇಲೆ ಅವರು ಪ್ರಾಮಿಸ್ ಮಾಡಿದ ಕೆಲಸವನ್ನ ಕೊಡಿಸದೆ, ಅವ್ರು ಏನ್ ಪ್ರಾಮಿಸ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗಿರ್ತಾರೆ ಆಸೆಯನ್ನ ತೋರಿಸಿ ಆ ಕೆಲಸವನ್ನ ಮಾಡದೆ ನಮ್ಮನ್ನ ಲೈಂಗಿಕ ಕಾರ್ಯಕರ್ತರನ್ನಾಗಿ ಕೆಲವು ಕಡೆ ನಡೀತಾ ಇದೆ. ಕುಂಸಿ ಅಂತ ಸಣ್ಣ ಊರಲ್ಲಿ ನಡೀದೇ ಇರಬಹುದು, ಬಾಂಬೆ ಅಂತ, ಕೋಲ್ಕತ್ತಾ ಮತ್ತೆ ಡೆಲ್ಲಿ ಅಂತ ದೊಡ್ಡ ಬ್ಯಾಂಗ್ಳೂರ್ ಅಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇಂತಹ ದಂಧೆ ಬಹಳ ನಡೀತಾ ಇದೆ. ಹಾಗಾಗಿ ಈ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಅಂತೇಳಿ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗ್ರಾಮ ಪಂಚಾಯಿತಿಗಳು ಹಾಗೂ ನಿಮ್ಮ ಕಾಲೇಜಿನ ವತಿಯಿಂದ ಈ ಒಂದು ವಿಷಯವನ್ನ ನಿಮ್ಮ ಏಜ್ ಸರಿ ಇದೆ ಇದನ್ನು ತಿಳ್ಕೊಳ್ಳಿಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯದ ಬಗ್ಗೆ ಒಬ್ಬ ರಿಸೋರ್ಸ್ ಪರ್ಸನ್ ಅನ್ನ ಕರೆಸಿ ಹೇಳಿದ್ರೆ ನೀವು ಮೋಸ ಹೋಗೋದಿಲ್ಲ. ಹಾಗಾಗಿ ಈ ವಿಷಯವನ್ನ ಇವತ್ತು ಅರ್ಥ ಮಾಡಿಕೊಂಡ್ರಿ ಅಂದ್ರೆ ನೀವು ಇನ್ನು 4 ಜನ ಮಕ್ಕಳಿಗೆ ನೀವು ಈ ರೀತಿ ಇರುತ್ತೆ, ನೀವು ಹುಷಾರಾಗಿ ನಿಮ್ಮ ಫ್ರೆಂಡ್ಸಿಗೋ ನೆಂಟರ ಮಕ್ಕಳಿಗೋ ಪಕ್ಕದ ಮನೆಯವರಿಗೋ ಏನೋ ಈ ತರ ಆದ್ರೆ ನೀವು ನಿಮ್ಮಲ್ಲಿ ಒಂದು ಅವೇರ್ನೆಸ್ ಬರುತ್ತೆ, ಒಂದು ಜಾಗೃತಿಯನ್ನ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇನ್ನು ಮುಂದೆ ನಿಮಗೆ ಆಗಿರ್ಬೋದು ಅಥವಾ ನಿಮ್ಮ ಪಕ್ಕದ ಮನೆಯವರಿಗೆ, ನೆಂಟರಿಷ್ಟರಿಗೆ ಅಥವಾ ನಿಮ್ಮ ವಯಸ್ಸಿನವರಿಗೆ ಅಥವಾ ನಿಮಗಿಂತ ದೊಡ್ಡವರಿಗೆ ಯಾರಾದ್ರೂ ಹಣದ ಆಮಿಷ ಒಡ್ಡಿ ಕೆಲಸ ಕೊಡಿಸ್ತೀನಿ, ಓದಿಸ್ತೀನಿ ಇತ್ಯಾದಿ ಹೇಳಿ ನಿಮಗೆ ನಮ್ಮೂರಿಗೆ ಬಂದ್ಬಿಡು, ನಮ್ಮನೇಲೆ ಇಟ್ಕೊಂಡು ನಿಮಗೆ ಓದಿಸ್ತೀವಿ ಅಂತೇಳಿ ಅವ್ರ ಮನೆ ಕೆಲಸಕ್ಕೆ ಹಾಕೊಳ್ಳುವಂಥದ್ದು, ಭಿಕ್ಷಾಟನೆಗೆ ಹಾಕೊಳ್ಳುವಂಥದ್ದು, ಹಾಗೆ ಲೈಂಗಿಕ ಕಾರ್ಯಕರ್ತರಾಗಿ ಬಳಸ್ಕೊಳ್ಳಿಕ್ಕೆ ಪ್ಲಾನ್ಗಳನ್ನ ಮಾಡುವವರಿರ್ತಾರೆ. ಹಾಗಾಗಿ ಅವರಿಂದ ನೀವು ಹುಷಾರಾಗಿ ಇರಬೇಕು, ಅವರನ್ನ ನಂಬಬಾರದು, ಅಂತವ್ರ ಜೊತೆ ಹೋಗಬಾರದು, ಅಂತಹ ವ್ಯಕ್ತಿಗಳಿಗೆ ಪ್ರೋತ್ಸಾಹವನ್ನ ಕೊಡಬಾರದು ಅನ್ನೋದೇ ಇವತ್ತಿನ ಮುಖ್ಯ ವಿಷಯ ಆಗಿದೆ. ಹಾಗೆ ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ ಹೇಳೋದಾದ್ರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಕಂಟ್ರಿಗಳಲ್ಲಿ ಇದು ಒಂದು ದೊಡ್ಡ ಕಮರ್ಷಿಯಲ್ ಮತ್ತೆ ಲಾಭದಾಯಕವಾದ ದಂಧೆಯಾಗಿ ನಡೀತಾ ಇದೆ. ಮಾನವ ಕಳ್ಳ ಸಾಗಾಣಿಕೆ ಅನ್ನೋದು ಇಡೀ ಪ್ರಪಂಚದಾದ್ಯಂತ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಎಲ್ಲಾ ಏಜಿನವರು ಇದನ್ನ ಫೇಸ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಏಜೆಂಟರು ದೊಡ್ಡ ದೊಡ್ಡ ದಂಧೆಯಾಗಿ ಇದನ್ನು ತಗೊಂಡಿದ್ದಾರೆ. ಯಾವ್ದೋ ಒಂದು ಹುಡುಗಿನ ಕರ್ಕೊಂಡು ಹೋಗೋದು, ಬಾಂಬೆಗೋ, ನಾನಾಗ್ಲೇ ಕಲ್ಕತ್ತಾನೋ, ಯಾವ್ದೋ ದೊಡ್ಡ ದೊಡ್ಡ ಬೆಂಗಳೂರಿಗೋ ಎಲ್ಲೋ ಮಾರ್ಬಿಡೋದು, ಆಕೆಯನ್ನ ಫೋನ್ ಕಿತ್ಕೊಂಡ್ಬಿಡೋದು, ಹಾಗೆ ಪೇರೆಂಟ್ಸಿಗೂ ಯಾರಿಗೂ ಫೋನ್ ಮಾಡಕ್ ಬಿಡದೆ ಇರೋದು, ಗ್ರಾಮ್ಸ್ ಲೆಕ್ಕದಲ್ಲಿ ಊಟ ಕೊಡುವಂಥದ್ದು. ಮಾತಾಡಿದ್ರೆ ಪೇರೆಂಟ್ಸಿಗೆ ನಾವು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅವರಿಗೆ ಮಾನಸಿಕ ಮತ್ತೆ ದೈಹಿಕ ಹಿಂಸೆಯನ್ನ ಕೊಡುವಂತ ದಂಧೆ ನಡೀತಾ ಇದೆ. ಹಾಗಾಗಿ ಇದರ ಬಗ್ಗೆ ನೀವು ಸರಿಯಾಗಿ ತಿಳ್ಕೋಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಹಾಗೆ ಅಪರಾಧ ಜಾಲಗಳಲ್ಲಿ ಮಹಿಳೆಯರು, ಮಕ್ಕಳನ್ನ ಹೆಚ್ಚಿನದಾಗಿ 1ರಿಂದ ಡಿಗ್ರಿ ಓದುವ ಹುಡುಗ ಮತ್ತೆ ಹುಡುಗಿಯವರನ್ನ ಹೆಚ್ಚಾಗಿ ಗುರಿಯನ್ನಿಟ್ಕೊಂಡು ಇಂಥ ಒಂದು ಮಾನವ ಕಳ್ಳ ಸಾಗಾಣಿಕೆ ದಂಧೆ ನಡೀತಾ ಇದೆ. ಹಾಗೆ ವಿಧವೆಯಾಗಿರುವ ಹೆಂಗಸರನ್ನ ಇವತ್ತಿನ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತ ನಿಮ್ಮ ಕಾಲೇಜು ಮತ್ತು ಗ್ರಾಮ ಪಂಚಾಯತಿ ಕುಂಸಿಯವರು ನಿಮಗೆ ಯಾವುದೇ ತರ ಆಮಿಷ ಒಡ್ಡುವಂಥದ್ದು, ನೀವು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಕೆಲಸ ಕೊಡ್ತೀನಿ ಅಂತದ್ದು, ಏನೋ ಒಂದು ಹೇಳೋದು, ಆಮೇಲೆ ನಮ್ಮ ಕಿಡ್ನಿಯನ್ನ ತಕ್ಕೊಳ್ಳುವಂಥದ್ದು, ನಮ್ಮ ಲಿವರ್ ಅನ್ನ ತಕ್ಕೊಳ್ಳೋದು. ಯಾವ್ದೋ ಪೇಷಂಟ್ಗಳು ಹಾಸಿಗೆ ಹಿಡಿದಿರ್ತಾರೆ, ಅವರು ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಕೂಡ ರೆಡಿ ಇರ್ತಾರೆ. ಯಾರು ಒಬ್ಬರು ವ್ಯಕ್ತಿ ಅದ ಕಿಡ್ನಿ ಕೊಡಿ, ಅವ್ರ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಇಲ್ಲ ಅವ್ರ ಹಾರ್ಟ್ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇರೋದಿಲ್ಲ, ಇಲ್ಲ ಲಿವರ್ ಸರಿಯಾಗಿ ಒಬ್ಬರದ್ದು ಯಾವ್ದೋ ಪೇಷಂಟ್ಗಳು ಕೆಲಸ ಮಾಡ್ತಾ ಇರೋದು, ಅವಾಗ ನಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಇಲ್ಲ ಮೋಸ ಮಾಡಿ ಸುಳ್ಳು ಹೇಳಿ ನಮ್ಮನ್ನ ಕರ್ಕೊಂಡೋಗಿ ನಮ್ಮ ಕಣ್ಣುಗಳನ್ನ ಬೇರೆಯವರಿಗೆ ಅಂಗಾಂಗ ಬದಲಾವಣೆ ಮಾಡುವಂಥದ್ದು, ಈ ರೀತಿ ದಂಧೆಗಳು ನಡೀತಾ ಇದೆ. ಹಾಗಾಗಿ ಯಾರನ್ನು ಸುಲಭವಾಗಿ ನೀವು ನಂಬಬೇಡಿ ಅನ್ನೋದು ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿದೆ. ಹಾಗೆ ಇದರ ಬಗ್ಗೆ ಯಾವಾಗ ಈ ರೀತಿ ದಂಧೆ ಶುರುವಾಯಿತು ಅಂದ್ರೆ 100 ಇದನ್ನ ತಡೆಗಟ್ಟಲಿಕ್ಕೆ
ಇದುವರೆಗೂ ಕಾನೂನುಗಳನ್ನು ಸರ್ಕಾರ ಜಾರಿಗೆ ತರಲಿಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಗೊತ್ತಿದೆಯಾ ಯಾರಿಗಾದ್ರೂ? ಮಾನವ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟಲಿಕ್ಕೆ ಪ್ರಸ್ತುತ ಇರುವ ಯಾವುದಾದ್ರೂ ಒಂದು ಕಾನೂನನ್ನ ಹೇಳ್ತೀರಾ? ಆಗಾಗ ನಿಮಗೆ ಕಾನೂನು ಅರಿವು ಕಾರ್ಯಕ್ರಮ ನಡೀತಾ ಇರುತ್ತಲ್ವಾ? ಒಂದೇ ಸಬ್ಜೆಕ್ಟ್ ಅಂತಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ಗಳು, ಬೇರೆ ಬೇರೆ ರಿಸೋರ್ಸ್ ಪರ್ಸನ್, ಒಂದ್ಸಲ ಜಡ್ಜ್ ಸಾಹೇಬ್ರು ಬರ್ಬೋದು, ನಮ್ಮ ತರ ಅಡ್ವೊಕೇಟ್ ಬರ್ಬೋದು, ಯಾರೇ ಇರ್ಬೋದು. ಯಾವುದೇ ಇದ್ರು ವ್ಯಕ್ತಿ ಸ್ವಾತಂತ್ರ್ಯವನ್ನ ಮತ್ತೆ ಹ್ಯೂಮನ್ ರೈಟ್ಸ್ ಅನ್ನ ಎತ್ತಿ ಹಿಡಿಯುವಂತಹ ಸಬ್ಜೆಕ್ಟ್ಗಳನ್ನೇ ಇಲ್ಲಿ ಇರೋದ್ರಿಂದ ಎಲ್ಲಾ ವಿಷಯಗಳನ್ನ ನೀವು ವಿಷಯ ಸಂಗ್ರಹಣೆಯನ್ನ ಮಾಡಿಕೊಂಡ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಉತ್ತಮ ವ್ಯಕ್ತಿಯಾಗಿ, ಒಬ್ಬ ಗಣ್ಯ ವ್ಯಕ್ತಿಯಾಗಿ, ಒಬ್ಬ ಪ್ರಜ್ಞಾವಂತ ವ್ಯಕ್ತಿಯಾಗಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ರಸ್ತುತ ನಾನು ಆಗ್ಲೇ ಹೇಳಿದೆ, ಮಾನವ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟಲು ಪ್ರಸ್ತುತ ಇರುವ ಕಾನೂನುಗಳ ಬಗ್ಗೆ ಮಾಹಿತಿಯನ್ನ ನಿಮಗೆ ಕೊಡೋದಾದ್ರೆ BNS ಆಕ್ಟ್ ಅಂದರೆ ಭಾರತೀಯ ನ್ಯಾಯ ಸಂಹಿತೆ, ಸರಿಯಾಗಿ ನೆನಪಿಟ್ಕೊಳ್ಳಿ, ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 143 BNS ಆಕ್ಟ್ ಅಂತೇಳಿ ಶಾರ್ಟ್ ಆಗಿ ಹೇಳ್ತೀವಿ. 2003ರಲ್ಲಿ ಬಂದಿರೋ ಕಾನೂನಿದು. ಸೆಕ್ಷನ್ 143ರ ಪ್ರಕಾರ ಮತ್ತು ಇಂಪಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ 1956 ಈ ಅಂಡರ್ನಲ್ಲಿ ಈ ರೀತಿ ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾ ಇರುವ ವ್ಯಕ್ತಿಗಳ ಜಾಲವನ್ನು ಪತ್ತೆ ಹಚ್ಚಿ ಇವೆರಡು ಕಾನೂನಿನ ಅಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ. ಹಾಗೆಯೇ ಮಕ್ಕಳ ಪ್ರಕರಣಗಳಲ್ಲಿ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳನ್ನ ಕರ್ಕೊಂಡೋಗಿ ಯಾರಾದ್ರೂ ಮೋಸಗೊಳಿಸಿದ್ರೆ ಅವರಿಗೆ ಪೋಕ್ಸೋ ಆಕ್ಟ್ ಅಂತ ಇದೆ. 2012ರಲ್ಲಿ ಬಂದಂತಹ ಪೋಕ್ಸೋ ಆಕ್ಟ್ ಇರ್ಬೋದು, 2015ರಲ್ಲಿ ಬಂದಿರುವಂತಹ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂತ ಬಂದಿದೆ. ಅಂದರೆ ಚಿಕ್ಕ ಮಕ್ಕಳನ್ನ ಸಂರಕ್ಷಣೆ ಮಾಡುವ, ಅಂದ್ರೆ 18 ವರ್ಷದ ಬಿಲೋ 18 ಇಯರ್ಸ್ ಮಕ್ಕಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಒಂದು ಕಾನೂನು ಬಂದಿದೆ 2015ರಲ್ಲಿ. ಅದು JJB ಕಾನೂನು, JJB ಆಕ್ಟ್ ಅಂತ ಹೇಳ್ತಾರೆ. ಇವೆಲ್ಲ ಕಾನೂನಿನ ಅಡಿಯಲ್ಲಿ ಮಕ್ಕಳಿಗೆ, ಅಂದ್ರೆ 18 ವರ್ಷದ ಒಳಗಿನ ಮಕ್ಕಳು, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಅವರಿಗೆ ಈ ರೀತಿ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಕೆಲಸದ ಆಮಿಷವನ್ನು ಒಡ್ಡಿ ಅವರನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಈ ಕಾನೂನಿನ ಅಡಿಯಲ್ಲಿ ಭಾರತ ದೇಶದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ FIR ಅನ್ನ ಮಾಡಿ ಕೋರ್ಟಿಗೆ ಕೇಸನ್ನ ಕಳಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂತಹ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಇದೆ. ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟಲಿಕ್ಕೆ ಯಾವ ರೀತಿ ಕ್ರಮವನ್ನ ಸರ್ಕಾರ ಮತ್ತೆ ಗ್ರಾಮ ಪಂಚಾಯಿತಿಗಳು, ಶಾಲೆ ಕಾಲೇಜುಗಳಿರ್ಬೋದು, ನ್ಯಾಯಾಂಗ ಇಲಾಖೆಗಳಿರ್ಬೋದು ಯಾವ ರೀತಿ ಕಾನೂನು ಕ್ರಮವನ್ನ ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯ ಅವಶ್ಯಕತೆ ಇದೆ ಪುಟಾಣಿಗಳೇ. ಆಯ್ತಾ? ಜನರಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಕುರಿತು ಈ ರೀತಿ ಕಾರ್ಯಾಗಾರಗಳನ್ನು ಶಾಲೆ ಕಾಲೇಜುಗಳಲ್ಲಿ ಮಾಡುವಂಥದ್ದು, ಗ್ರಾಮ ಪಂಚಾಯಿತಿಯಲ್ಲಿಯೇ ಪುರುಷರು ಮತ್ತೆ ಮಹಿಳೆಯರಿಗೆ ಇಂಥ ಕಾರ್ಯಾಗಾರ ಮಾಡುವಂಥದ್ದು, ಅಂಗನವಾಡಿಗಳಲ್ಲಿ ಇಂತಹ ಕಾರ್ಯಾಗಾರಗಳನ್ನ ಚಿಕ್ಕ ಮಕ್ಕಳಿಗೆ ಮತ್ತೆ ಅವರ ಪೋಷಕರಿಗೆ ಕಾರ್ಯಾಗಾರಗಳನ್ನ ಮಾಡುವಂಥದ್ದು. ಹಾಗೆ ಗಡಿ ಪ್ರದೇಶಗಳಲ್ಲಿ, ಬಾರ್ಡರ್ಗಳಲ್ಲಿ, ಈಗ ನಮ್ಮ ರಾಜ್ಯಕ್ಕೆ ಬಾರ್ಡರ್ಗಳು ಯಾವ್ದಾಗಿದೆ, ಕೇರಳಕ್ಕೆ ಹೋಗ್ಬೇಕಂದ್ರೆ ಕಾಸರಗೋಡು ಅಂತ ಇರ್ಬೋದು, ತಮಿಳ್ನಾಡಿಗೆ ಹೋಗ್ಬೇಕು ಅಂದ್ರೆ ತಮಿಳ್ನಾಡು ಬಾರ್ಡರ್ ಇರ್ಬೋದು. ಹೀಗೆ ಯಾವುದೇ ಒಂದು ಕಾಲೇಜಿಗೆ ಒಂದು ಬೌಂಡ್ರಿ ಇದ್ದ ಹಾಗೆ ಒಂದು ರಾಜ್ಯಕ್ಕೆ ಒಂದು ಬಾರ್ಡರ್ ಇರ್ತದೆ, ಹಾಗೆ ಒಂದು ದೇಶಕ್ಕೂ ಒಂದು ಬಾರ್ಡರ್ ಇರುತ್ತಲ್ಲ, ಆ ಬಾರ್ಡರ್ಗಳಲ್ಲಿ ಸರ್ಕಾರನೇ, ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಗಡಿಗಳಲ್ಲಿ ಯಾವ ಕೆಲಸಕ್ಕೋಸ್ಕರ ಒಂದು ಗಡಿಯಿಂದ ಇನ್ನೊಂದು ಗಡಿಗೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಕ್ತಿಗಳನ್ನ ಸಾಗಿಸುವಾಗ ಆ ವ್ಯಕ್ತಿಗಳನ್ನ ಕಂಡುಹಿಡಿದು, ಆ ಏಜೆಂಟರನ್ನ ಕಂಡುಹಿಡಿದು ಮತ್ತೆ ಮೋಸಕ್ಕೆ ಒಳಗಾಗಿ ಒಂದು ಗಡಿ ಪ್ರದೇಶದಿಂದ ಇನ್ನೊಂದು ಗಡಿ ಪ್ರದೇಶಕ್ಕೆ ಗಡಿಯನ್ನ ದಾಟುತ್ತಾ ಇರುವಾಗ ಅಂತಹ ವ್ಯಕ್ತಿಗಳನ್ನ, ಮೋಸಗೊಳಿಸುವ ವ್ಯಕ್ತಿಗಳನ್ನ, ಮೋಸಕ್ಕೆ ಒಳಗಾಗಬಹುದಾದ ವ್ಯಕ್ತಿಗಳನ್ನ ಗಡಿಯಲ್ಲಿ ತಪಾಸಣೆಯನ್ನ ಮಾಡಲಿಕ್ಕೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಅದರದೇ ಆದ ವ್ಯವಸ್ಥೆಯನ್ನ ಹೊಂದಿವೆ. ಹಾಗೆ
ಪೊಲೀಸ್ ಇಲಾಖೆಯ ಮೂಲಕ, ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ, ಶಾಲೆ ಕಾಲೇಜುಗಳ ಮೂಲಕ, ಹಾಗೆ NGOಗಳ ಮೂಲಕ, ಅಂದ್ರೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಕೂಡ ಈ ಒಂದು ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಸರ್ಕಾರ, ಶಿಕ್ಷಣ ಇಲಾಖೆ ಮತ್ತು ಪಂಚಾಯತ್ ರಾಜ್ ಸಹಯೋಗದೊಂದಿಗೆ ನ್ಯಾಯಾಂಗ ಇಲಾಖೆ ಮಾಡ್ತಾ ಇದೆ. ಆ ತರ ಆದಾಗ ನಾವು ಯಾರಿಗೆ ಫೋನ್ ಅನ್ನ ಮಾಡಬೇಕು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೋಬೇಕು. ಮಕ್ಕಳೇ, ಚಪ್ಪಾಳೆ ಹೊಡೆಯುವ ಹಿಂದಿನ ವೈಜ್ಞಾನಿಕವಾದ ಒಂದು ಕಾರಣ ಇದೆ. ಔಪಚಾರಿಕ ಕಾರಣ ಅಂದರೆ ಬಂದವರನ್ನ ಸ್ವಾಗತ ಬಯಸೋದು, ಬಂದವರಿಗೆ ವಂದನಾರ್ಪಣೆಯನ್ನು ಮಾಡೋದು, ಅದು ಒಂದು ಫಾರ್ಮಾಲಿಟೀಸ್. ಆದರೆ ಚಪ್ಪಾಳೆ ಹೊಡೆಯುವ ಹಿಂದಿನ ವೈಜ್ಞಾನಿಕವಾದ ಒಂದು ಸತ್ಯ ಇದೆ. ಎರಡು ಕೈಗಳು ಘರ್ಷಣೆ ಆಗೋದ್ರಿಂದ ಒಂದು ರಾಸಾಯನಿಕ ಕ್ರಿಯೆ ಉತ್ಪತ್ತಿಯಾಗಿ ಅದು ಬ್ರೈನ್ ಅನ್ನ ಚುರುಕು ಮಾಡುತ್ತೆ. ಕೈಗಳ ಘರ್ಷಣೆ ಆಗೋದ್ರಿಂದ ಬ್ರೈನ್ ಶಾರ್ಪ್ ಆಗುತ್ತೆ. ಹಾಗಾಗಿ ಚಪ್ಪಾಳೆ ಹೊಡೆಯುವ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ. ಪುಟಾಣಿಗಳೇ, ಕಾನೂನು ಅನ್ನೋದೇ ಬಹಳ ಕಠಿಣವಾದ ಸಾಹಿತ್ಯ. ಅದನ್ನ ಅರ್ಥ ಮಾಡಿಸಿ ತಲೆಯಲ್ಲಿ ತುಂಬೋದು ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ನಾವು ಸೆಕ್ಷನ್ ಇಟ್ಕೊಂಡೇ ಮಾತಾಡ್ಬೇಕು. ಹಬ್ಬದ ಮೇಲಿನ ನಡಿಗೆ, ಸುಳ್ಳು ಹೇಳೋ ಹಾಗಿಲ್ಲ, ತಪ್ಪು ಹೇಳೋ ಹಾಗಿಲ್ಲ. ತಪ್ಪು ಮಾಹಿತಿಯನ್ನು ನಾವು ಕೊಟ್ರೆ ನಿಮಗೂ ತಪ್ಪು ತಿಳುವಳಿಕೆ ಬಂದ್ಬಿಡುತ್ತೆ. ಹಾಗಾಗಿ ಕರಾರುವಾಕ್ಕಾಗಿ ನಾವು ವಿಷಯವನ್ನ ಸ್ಟಡಿ ಮಾಡಿಕೊಂಡೇ ನಿಮಗೆ ಮಾತಾಡ್ಬೇಕಾಗುತ್ತೆ. ಅಡ್ವೊಕೇಟ್ ಮತ್ತೆ ಜಡ್ಜಸ್. ಎಷ್ಟು ಜನ ಅಂಬೇಡ್ಕರ್ ಇದೀರೋ ಯಾರಿಗ್ ಗೊತ್ತು? ಅಂಬೇಡ್ಕರ್ ತುಂಬಾ ಬಡತನದಲ್ಲಿ ಬಂದವರು. ದೊಡ್ಡ ವ್ಯಕ್ತಿಗಳು ಯಾರಿದಾರಲ್ಲ, ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು, ನಿಮ್ಮ ಪಾಠವನ್ನ ಯಾರು ಬರೆದಿದಾರಲ್ಲ ಅವರೆಲ್ಲ ದೊಡ್ಡ ವ್ಯಕ್ತಿಗಳು. ಐನ್ಸ್ಟೀನ್ ಇಂದ ಹಿಡಿದು ಅವರು ಹುಟ್ಟುವಾಗ ದೊಡ್ಡ ವ್ಯಕ್ತಿ ಆಗಿಲ್ಲ, ಒಂದು ಮಾಂಸದ ಮುದ್ದೆಯಾಗಿ ತಾಯಿ ಗರ್ಭದಿಂದ ಬಂದಿರೋದು. ಆದರೆ ಅವರು ಪಡೆದ ಶಿಕ್ಷಣ, ತಿಳ್ಕೊಂಡಿರೋ ವಿಷಯಗಳು, ಮತ್ತೆ ಅವರು ಓದಿರುವಂತಹ ಪಠ್ಯೇತರ ಪುಸ್ತಕಗಳು, ಅವರು ಸಮಾಜದಲ್ಲಿ ಯಾವ ರೀತಿ ವ್ಯಕ್ತಿಗಳ ಸಂಪರ್ಕದಲ್ಲಿ ಇದ್ದರು, ಎಂತಹ ಗಣ್ಯ ವ್ಯಕ್ತಿಗಳ ಒಡನಾಟ ಇತ್ತು, ಎಂತಹ ವಿದ್ವಾಂಸರ ಒಡನಾಟ ಇತ್ತು ಅನ್ನೋದರ ಮೇಲೆ ಅವರು ದೊಡ್ಡ ವ್ಯಕ್ತಿಗಳಾಗಿ ಅವರನ್ನು ನಾವು ಇವತ್ತು ಸಿಲೆಬಸ್ ಅಲ್ಲಿ ಓದ್ತಾ ಇದ್ದೀವಿ. ಯಾಕೆ ನಿಮ್ಮಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ಅನೇಕರಿದ್ದೀರಾ. ನಿಮ್ಮನ್ನ ನೀವು ಸುಲಭವಾಗಿ ತಿಳ್ಕೋಬೇಡಿ. ಸೆಕೆಂಡ್ PUC ಯಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಕ್ಕೆ ಆಗೋದಿಲ್ಲ. ಡಿಗ್ರಿ ಆದ ನಂತರ ಮಾಸ್ಟರ್ ಡಿಗ್ರಿ ತಗೊಂಡು ಯಾವುದೋ ಒಳ್ಳೊಳ್ಳೆ ಕೋರ್ಸ್ಗಳನ್ನ ಮಾಡಿ ನೀವು ಸಾಕಷ್ಟು ಜನರನ್ನ ಆಡಳಿತ ಮಾಡುವಂತಹ ಅಧಿಕಾರಿಗಳು ಯಾಕೆ ಆಗೋರಿಲ್ವಾ? ಇಲ್ಲಿ ಇದೀಗ. ಹಾಗಾಗಿ ವಿಷಯವನ್ನ ತಿಳ್ಕೋಬೇಕು ಕರೆಕ್ಟ್ ಆಗಿ. ನಿಮಗೆ ಈ ರೀತಿ ನಿಮ್ಮ ಮನೆಯಲ್ಲೇ ಇರ್ಬೋದು, ನಿಮ್ಮ ಕಾಲೇಜ್ ಇರ್ಬೋದು, ನೀವು ಬಸ್ ಹತ್ತುವಾಗ ಇರ್ಬೋದು, ಅಥವಾ ನೀವು ಯಾವ್ದೋ ನೆಂಟರ ಮನೆಗೆ ಹೋದವ್ರಿಗೆ ಇರ್ಬೋದು. ಈಗ ಯಾವ್ದೋ ಒಂದು ಶಾಪಿಂಗ್ ಹೋಗಿರ್ತೀರಾ ಸಿಟಿಗೆ, ಅಲ್ಲಿ ಯಾರಾದ್ರೂ ನಿಮ್ಮನ್ನ ಪರಿಚಯ ಮಾಡಿಕೊಂಡು ಯಾರಾದ್ರೂ ಮೋಸಗೊಳಿಸೋ ತರ ನಿಮ್ಮನ್ನ ಮಾತಾಡ್ಸಿದ್ರು ಅಂದ್ರೆ ನಿಮ್ಮ ಬಯೋಡಾಟಾವನ್ನ ಪೂರ್ತಿ ಅವರಿಗೆ ಕೊಡಬಾರದು. ನಿಮ್ಮ ಫೋನ್ ನಂಬರು, ಪೇರೆಂಟ್ಸ್ ಫೋನ್ ನಂಬರು, ನಿಮ್ಮ ಹೆಸರು, ಯಾವ ಮಾಹಿತಿಯನ್ನ ಹೊಸ ವ್ಯಕ್ತಿಗಳ ಜೊತೆ ನೀವು ಶೇರ್ ಮಾಡ್ಕೋಬಾರ್ದು. ಇದು ಮೊದಲನೆಯದಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತಹ ವಿಧಾನ. ಇಂತಹ ಯಾರಾದ್ರೂ ವ್ಯಕ್ತಿಗಳು ಕಂಡು ಬಂದರೆ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ, ಯಾವ ನಂಬರಿಗೆ ಕಾಲ್ ಮಾಡ್ತೀರಾ? ಎಮರ್ಜೆನ್ಸಿ ನಂಬರ್ ಒಂದಿದೆ, ಯಾವ ನಂಬರಿಗೆ ಮಾಡ್ತೀರಾ ಹೇಳಿ? ಎಸ್, ಅದು ಮಕ್ಕಳ ಸಹಾಯವಾಣಿ. ಆಮೇಲೆ ಈ ರೀತಿ ಅದು ಮಕ್ಕಳಿಗೆ ಪ್ರಾಬ್ಲಮ್ ಆದ್ರೆ ಆಯ್ತು. ಈಗ ನಂಬರ್ ಇದೆ ಹೇಳ್ತೀನಿ, ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ಬಿಡಿ. ಭಾರತ ದೇಶದಲ್ಲಿ ನೀವು ಯಾವುದೇ ಮೊಬೈಲ್ ಇಂದ ಮಾಡಬಹುದು. ಅದು ನಂಬರಿಗೆ ಫೋನ್ ಮಾಡಿದ್ರೆ ಪೊಲೀಸ್ ಇಲಾಖೆಗೆ ಭಾರತ ದೇಶದ ಡೆಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಯಾವ ರಾಜ್ಯ, ಯಾವ ತಾಲೂಕಿಂದ ನಿಮ್ಮ ನಂಬರ್ ಯಾವ ಊರಿಂದ ಲೊಕೇಶನ್ ಇಂದ ಬಂದಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ನಿಮ್ಮೂರಿಗೆ ಮ್ಯಾಕ್ಸಿಮಮ್ 30 ನಿಮಿಷ, ಮಿನಿಮಮ್ ಅಂದ್ರೆ 5 ನಿಮಿಷದಲ್ಲಿ ಪೊಲೀಸ್ ಸ್ಟೇಷನ್ಗಳ ಹತ್ರ ಇದ್ರೆ ಕೇವಲ 5 ನಿಮಿಷದಲ್ಲಿ ಪೊಲೀಸ್ ಜೀಪ್ ನಿಮ್ಮ ಮನೆ ಮುಂದೆ, ಅಥವಾ ನೀವು ತೊಂದರೆಗೊಳಗಾಗಿ ನಿಮ್ಮನ್ನು ಯಾರೋ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ,
ಕಾರಲ್ಲಿ ಎತ್ತಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಫೋನು ಅಥವಾ ನಿಮ್ಮಲ್ಲಿ ಎಲ್ಲಾದ್ರೂ ಅವಕಾಶ ಮಾಡಿಕೊಂಡು ಯಾವ್ದಾದ್ರು ಫೋನಿಂದ 112 ನೀವು 1098 ಆಮೇಲೆ ಮಕ್ಕಳಿಗೆ ಮಾತ್ರ ಅದು ಚಿಲ್ಡ್ರನ್ ಹೆಲ್ಪ್ ಲೈನ್. ಎಲ್ಲಾ ಏಜಿನವರಿಗೆ ಮಕ್ಕಳು ಕೂಡ 1098ಕ್ಕಿಂತ ಬೇಗ ಶೀಘ್ರವಾಗಿ ಕನೆಕ್ಟ್ ಆಗುವಂತ ಕಾಲ್ ನಂಬರ್ ಇದೆ, ಅದು 112. ಹೇಳಿ ಎಲ್ರು ಒಂದ್ಸಲ, ಕೇಳಿಸಿಲ್ಲ. 1098ಕ್ಕಿಂತ ಬೇಗ ಕನೆಕ್ಟ್ ಆಗುವಂತ ಕಾಲು 112ಕ್ಕೆ ನೀವು ಕಾಲ್ ಮಾಡಬೇಕು. ಹಾಗೆ ಯಾರಿಗೂ ಆಕ್ಸಿಡೆಂಟ್ ಆಯ್ತು, ನೀವು ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಟೈಮಲ್ಲಿ ಯಾರಿಗೂ ಮಾಡಿ ಎಷ್ಟಕ್ಕೆ ಮಾಡಬೇಕು? ಕೇಳಿಸಿಲ್ಲ. ಎಷ್ಟು? ಎಸ್, ವೆರಿ ಗುಡ್. ಹಾಗೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಬೆಂಕಿ ಬಿತ್ತು, ಯಾವ್ದೋ ಶಾಲೆಗೋ ಕಾಲೇಜೋ ಯಾವ್ದೋ ಬಿಲ್ಡಿಂಗೋ ಹುಲ್ಲಿನ ಪಡವೆಗೋ ಯಾವ್ದೋ ಮನೆಗೋ ಅಕಸ್ಮಾತ್ ಬೆಂಕಿ, ಯಾವ ನಂಬರಿಗೆ ಕಾಲ್ ಮಾಡ್ತೀರಾ? 101. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಓಕೆನಾ? ಅಗ್ನಿಶಾಮಕ ದಳದವರು ಶಿವಮೊಗ್ಗದಿಂದ ಹೆಚ್ಚು ಕಡಿಮೆ 20 ನಿಮಿಷದಲ್ಲಿ ಬರ್ತಾರೆ ಅಂತ ಒಂದು ನಂಬರ್ ಎಷ್ಟು ಸಹಾಯ ಮಾಡುತ್ತೆ ಅಲ್ವಾ? ನೀವೇನು ಹಣವನ್ನ ಕೊಡ್ಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಹುಡುಗಿಯರಿಗೆ, ಅದರಲ್ಲೂ ಮಹಿಳೆಯರಿಗೆ ಏನಾದ್ರು ನಿಮ್ಮ ತಾಯಿಯಂದರಿಗೆ ಇರ್ಬೋದು, ಅಕ್ಕಪಕ್ಕದ ಮನೆಯವರಿಗೆ ಇರ್ಬೋದು, ಚಿಲ್ಡ್ರನ್ ಹೆಲ್ಪ್ ಲೈನ್ ನಂಬರ್ ಚೆನ್ನಾಗಿ ಹೇಳಿದ್ರಿ. ಹಾಗೆ ಮಹಿಳೆಯರಿಗೆ ತೊಂದರೆ ಆದ್ರೆ 1091ಕ್ಕೆ ನೀವು ಕಾಲ್ ಮಾಡಬೇಕು. ನಿಮ್ಮ ಅಮ್ಮನಿಗೋ ನಿಮ್ಮ ಪಕ್ಕದ ಮನೆಯವರಿಗೋ ಯಾರಿಗೋ ಸಮಸ್ಯೆ ಆಯ್ತು ಅಂದ್ರೆ 1091ಕ್ಕೆ ಕಾಲ್ ಮಾಡಬೇಕು. ಇಲ್ಲ ಯಾವುದೋ ಒಂದು ಮಹಿಳೆ ತೀವ್ರತರವಾದ ವರದಕ್ಷಿಣೆ ಕಿರುಕುಳ ಇರ್ಬೋದು, ಒಂದು ಮಹಿಳೆಗೆ ಗಂಡ ಇರ್ಬೋದು, ಗಂಡನ ಮನೆಯವರು ಇರ್ಬೋದು, ಯಾರಾದ್ರೂ ಪಬ್ಲಿಕ್ ಅಲ್ಲಿ ಹೊಡಿತಾ ಇದ್ದಾರೆ ಅಂದ್ರೆ ಇನ್ನೊಂದು ಎಮರ್ಜೆನ್ಸಿ ಕಾಲ್ ನಂಬರ್ ಇದೆ 181. ಏನ್ ಹೇಳಿ? 181ಕ್ಕೆ ಕಾಲ್ ಮಾಡಬೇಕು. ಹಾಗೆ ನಿಮ್ಮ ಫೋನಿನಿಂದ ಎಲ್ಲ ಹಣ ಯಾರೋ ಲಪ್ಟಾಯಿಸಿದ್ರು, ಸೈಬರ್ ಕಳ್ಳು ನಿಮ್ಮ ಹಣ ತಗೊಂಡು ನಿಮ್ಮ ಮೊಬೈಲ್ ಹಿಡ್ಕೊಂಡು ಏನೋ ನೋಡ್ತಿರ್ತೀರಾ, ಆನ್ಲೈನ್ ಕ್ಲಾಸ್ ಅಲ್ಲೋ ರೀಲ್ಸ್ ನೋಡ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀರಾ, ಯಾವ್ದೋ ಒಂದು ಮೆಸೇಜ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಡ್ತೀರಾ. ನಿಮ್ಮ ಅಪ್ಪನೋ ಅಮ್ಮನ ಹೆಸರಲ್ಲಿ ಆ ಸಿಮ್ ತಗೊಂಡಿರ್ತೀರಾ, ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಹೋಗ್ಬಿಡುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಗೋಲ್ಡನ್ ಅವರ್ ಅಂತ ಇದೆ, ಯಾವ ನಂಬರಿಗೆ ಕಾಲ್ ಮಾಡ್ತೀರಾ? ಯಾವ ನಂಬರ್? ನೀವು ಆ ರೀತಿ ಮೆಸೇಜ್ ನಿಮ್ ದುಡ್ಡು ಕಟ್ಟಾಗ್ತಿದೆ, ಯಾವ್ದೋ ಒಂದು ಆಡ್ ಬರ್ತಾ ಇರುತ್ತೆ, ಒತ್ತು ಬಿಡ್ತೀರಾ. ಕಳ್ಳರು ಕ್ರಿಯೇಟ್ ಮಾಡಿದ್ರು, ಸೈಬರ್ ಕಳ್ಳರು ಕ್ರಿಯೇಟ್ ಮಾಡಿರೋಂತ ಆಡ್ ಆಗಿರುತ್ತೆ, ನಿಮಗೆ ಗೊತ್ತಿಲ್ಲ. ಯಾವ್ದೋ ಗಿಫ್ಟ್ ಬಾಕ್ಸ್ ತೋರಿಸ್ತಾರೆ ಮೊಬೈಲ್ ಅಲ್ಲಿ, ಅವಾಗ ಯಾರಾದ್ರೂ ನಿಮ್ಮೊಂದು ಆಡ್ ಬರ್ತಾ ಇರುತ್ತೆ, ಯಾವ್ದೋ ಗಿಫ್ಟ್ ಬಾಕ್ಸ್ ತೋರಿಸ್ತಾ ಇರ್ತಾರೆ, ಮೊಬೈಲ್ ನೋಡ್ತಾ ಇರ್ತೀರಾ. ಇದ್ರ ಗಿಫ್ಟ್ ಬಾಕ್ಸ್ ಓಪನ್ ಆಗುತ್ತೆ, ನಿಮ್ಗೆ ಎಷ್ಟೊಂದು ಸಾವಿರ ಬರುತ್ತೆ, ಕ್ಲಿಕ್ ಮಾಡಿ ಅಂತೀರಾ. ಅಲ್ಲಿ ಕ್ಲಿಕ್ ಮಾಡ್ತೀರಾ. ಆ ಕ್ಲಿಕ್ ಮಾಡ್ತಿದ್ದಂಗೆ ಸಿಮ್ ತಗೊಳ್ಳುವಾಗ ನಿಮ್ದು ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ, ಅಪ್ಪ ಅನ್ನೋ ಹೆಸರಲ್ಲೋ ಅಮ್ಮನ ಹೆಸರಲ್ಲೋ ಯಾರ ಸಿಮ್ ಇರುತ್ತೆ ಆ ಮೊಬೈಲ್ ಅಲ್ಲಿ ಇರುತ್ತೆ. ಆ ಸಿಮ್ ಕನೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ, ಅಲ್ಲಿಂದ ದುಡ್ಡು ಕಟ್ಟಾಗಿ ಹೋಗುತ್ತೆ. ಆ ಟೈಮಲ್ಲಿ ಗೋಲ್ಡನ್ ಅವರ್ 30 ನಿಮಿಷದ ಒಳಗಡೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಫೋನಿಂದ ಅಥವಾ ಯಾರ್ದಾದ್ರೂ ಫೋನ್ ಇಸ್ಕೊಂಡು 1930 1930 ನೆನ್ಪಿಟ್ಕೊಳ್ಳಿ. ಹೇಳಿ ಎಲ್ರು, ಎಷ್ಟು? ಎಸ್, 1930 1930 ಈ ನಂಬರಿಗೆ ಇಂಥ ಸಿಮ್ಮಿನಿಂದ ನಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ಹೋಯ್ತು ಅಂದ್ರೆ ಗೋಲ್ಡನ್ ಅವರ್ ಅಲ್ಲಿ, ಗೋಲ್ಡನ್ ಅವರ್ ಅಂತ ಯಾಕೆ ಕರೀತಾರೆ? ಅದಕ್ಕೊಂದು ಕಾರಣ ಇದೆ. ಇವತ್ತು ಕಳ್ತನ ಯಾರೋ ಫ್ರಾಡ್ ಆಗುತ್ತೆ, ನಿಮ್ ನಾಲೆಡ್ಜ್ ಇರಲ್ಲ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಕಂಪ್ಲೇಂಟ್ ಕೊಡ್ತೀರಿ. ಆದ್ರೆ 80% ಕಳ್ಳರು ನಿಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ಹಣ ಹೋಗ್ತಿದ್ದಂಗೆ ಅವ್ರು ಇನ್ನೊಂದು ಅಕೌಂಟಿಗೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅವಾಗ ಅವ್ರು ಕಂಡುಹಿಡಿಯೋದು ಕಷ್ಟ ಕಳ್ಳರನ್ನ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ 30 ನಿಮಿಷದ ಒಳಗಡೆ ನೀವು ತಕ್ಷಣ ಫೋನ್ ಮಾಡಿ, ಇಂಥ ನಂಬರಿಂದ ಹೋಯ್ತು ಅಂತ ಹೇಳಿ 1930ನೇ ನಂಬರ್, ಆ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಮ ಅಕೌಂಟಿನಿಂದ ಯಾರು ಸೈಬರ್ ಹ್ಯಾಕ್ ಮಾಡ್ಕೊಂಡು ಯಾರೋ ಸೈಬರ್ ಕಳ್ಳರು ತಗೋತಾರಲ್ಲ ದುಡ್ಡು, 30 ನಿಮಿಷದೊಳಗಡೆ ಅವ್ರ ಅಕೌಂಟಿಗೆ ಹೋಗ್ಲಿಕ್ಕೆ ಟೈಮ್ ಇರುತ್ತೆ. ಅವ್ರ ಅಕೌಂಟಿಗೆ ಜಮಾ ಆಗಿರೋದಿಲ್ಲ ಆಲ್ಮೋಸ್ಟ್ 99%.
ನಮ್ಮ ಬ್ಯಾಂಕಿನಿಂದ ಆ ಕಳ್ಳರ ಬ್ಯಾಂಕಿಗೆ ದುಡ್ಡು ಜಮಾವಣೆ ಆಗ್ಲಿಕ್ಕೆ, ಕ್ರೆಡಿಟ್ ಆಗ್ಲಿಕ್ಕೆ ಸುಮಾರು 30 ನಿಮಿಷ ಟೈಮ್ ತಗೊಳ್ಳೋದ್ರಿಂದ ಗೋಲ್ಡನ್ ಅವರ್ ಅಂತಾರೆ. ಇಮ್ಮಿಡಿಯೇಟ್ ಆಗಿ ನೀವು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು. ಇಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ದೂರ ಇದೆ, ಏನ್ ಮಾಡಿ? ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ, 1930 ಮಾಡಿದ್ರೆ ಸೀದಾ ಬೆಂಗಳೂರಿನ ಸೈಬರ್ ಕ್ರೈಮ್ ಹೆಡ್ ಆಫೀಸಿಗೆ ಹೋಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಮ ನಂಬರಿನಿಂದ ಕಂಪ್ಲೇಂಟ್ ಅಲ್ಲಿ ಲಾಡ್ಜ್ ಆಗುತ್ತೆ. ಯಾವ ನಂಬರಿಗೆ ದುಡ್ಡು ಹೋಯ್ತು ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ. ಎಷ್ಟು ನಿಮಿಷದ ಹಿಂದೆ ಆಯ್ತು ಅನ್ನೋದನ್ನ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಲಾಡ್ಜ್ ಆಗಿ ಇಮಿಡಿಯೇಟ್ ನಿಮ್ಗೆ ಮೆಸೇಜ್ ಬರುತ್ತೆ. ಅದು ಪ್ರಿಂಟ್ಔಟ್ ತಕೊಂಡ್ರೆ ಆಯ್ತು ನೀವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮ ನಿಮ್ಮ ಕಾಲೇಜಿಗೆ ಮತ್ತೆ PDO ಮತ್ತೆ ನಿಮ್ಮ ಮೇಡಮ್ಗೆ, ಲೀಗಲ್ ಏಡ್ನವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ವಾ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಮಕ್ಕಳೇ. ಎಷ್ಟೇ ತಿಳುವಳಿಕೆ ಇರ್ಬೋದು, ಎಷ್ಟೇ ನಾಲೆಡ್ಜ್ ಇರ್ಬೋದು, ಆದ್ರೂ ಕೂಡ ಮೋಸ ಹೋಗೋ ತರ ಅಡ್ವರ್ಟೈಸ್ ಬರ್ತಿರ್ತವೆ ಮೊಬೈಲ್ ಅಲ್ಲಿ. ಅವಾಗ ಏನ್ ಮೋಸನ ನಿಜವಾಗ್ಲೂ ಕಾಕಿ ಬಟ್ಟೆರೇ ಮಾಡಿದ್ದಾರೆ. ಲಾಯರ್ ತರ ಕೋಟ್ ಹಾಕೊಂಡಿರೇ ಮಾಡ್ತಾರೆ ಕಳ್ಳರು ಕೆಲಸ. ಅವ್ರು ಲಾಯರ್ ಆಗಿರೋದಿಲ್ಲ, ಪೊಲೀಸರಾಗಿರೋದಿಲ್ಲ. ನಮ್ಮ ತರ ಹೇಳ್ತಾರೆ, ಇಂಥ ನಂಬರಿಗೆ ನೀವು ಫೋನ್ ಮಾಡಿ, ನಾವು ಮಾಡ್ತೀವಿ, ದುಡ್ಡು ಹೋಗುತ್ತೆ ಅಲ್ವಾ. ಆಗ ಅಂತಹ ಸಂದರ್ಭದಲ್ಲೂ ಕೂಡ ನಮ್ಮನ್ನ ನಾವು ರಕ್ಷಣೆಯನ್ನು ಮಾಡ್ಕೋಬಹುದು. ಹಾಗೆ ಸಮಯ ಆಗಿದೆ, ನನಗೂ ತಿಳಿದಿದೆ. 90 ಇನ್ನೊಂದು ನಂಬರ್ ಇದೆ, ಹೇಳಿ ಎಲ್ರು. 10 ಕೇಳಿಸ್ತಾ ಇಲ್ಲ? ಇದು ಈ ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ಮಹಿಳೆಯರನ್ನ ಕರ್ಕೊಂಡೋಗಿ ಅವರು ಕಿರುಕುಳಕ್ಕೆ ಒಳಗಾದ್ರೆ, ಯಾರೋ ಪಕ್ಕದ ಮನೆ ಆಂಟಿನೋ, ಯಾರೋ ಡಿಗ್ರಿ ಓದೋ ಹುಡುಗಿನೋ ಯಾರನ್ನ ಕರ್ಕೊಂಡೋದ್ರು ಲೇಡೀಸ್ ರಿಲೇಟೆಡ್ ಕೇಸ್ಗಳಾದಾಗ ಅವರಿಗೆ ಎಮರ್ಜೆನ್ಸಿಯಾಗಿ ತುರ್ತು ಕರೆಯನ್ನು ಮಾಡಿ. ನನಗೆ ಒಂದು ಉದಾಹರಣೆ ಹೇಳ್ತೀನಿ ಮಕ್ಕಳೇ, ನೀವು ಸ್ಟೂಡೆಂಟ್ ಇರೋದ್ರಿಂದ. ಆರತಿ ಕೃಷ್ಣ ಅಂತ ಇದ್ದಾರೆ, ಗೊತ್ತಾ? ಕರ್ನಾಟಕದ ಆಫೀಸರ್ ಭಾರತೀಯ ಹುಡುಗಿ MBBS ಶಿಕ್ಷಣಕ್ಕಂತ ಭದ್ರಾವತಿ ಹುಡುಗಿ ಹೋಗಿ ನನಗೆ ಫೋನ್ ಬಂದಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಯಾಕೆಂದ್ರೆ ಬರೇ ಲಾ 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 ಅಂದ್ರೆ ಲಾಲಿ ಹಾಡ್ದಂಗ ಆಗುತ್ತೆ ಅಲ್ವಾ, ಜೋಳ ಹಾಡ್ದಂಗ ಆಗುತ್ತೆ, ನಿದ್ದೆ ಬರುತ್ತೆ. ಭದ್ರಾವತಿ ಹುಡುಗಿ ಅವಳು ಇಲ್ಲೆಲ್ಲೂ ಅವಳು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಇತ್ತು. MBBS ಇಂಡಿಯಾದಲ್ಲಿ ಯಾವ ಕಾಲೇಜಲ್ಲೂ ಸಿಗ್ಲಿಲ್ಲ. ಹಾಗಾಗಿ ಆ ಒಂದು ಕಂಟ್ರಿನ ಒಂದು ಕಾಲೇಜು, ಬೋಗಸ್ ಕಾಲೇಜ್ ಅದು MBBS ಮಾಡುವಂಥದ್ದು. 38 ಲಕ್ಷ ಫೀಸ್ ಅನ್ನು ಕಟ್ಸ್ಕೊಂಡಿದ್ದಾರೆ. ಇಲ್ಲಿಂದ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾಳೆ ಅವಳು, ಫೀಸ್ ಕಟ್ಟಾಗಿದೆ. ಭದ್ರಾವತಿ ಹುಡುಗಿ, ನೀಟಲ್ಲೂ ಕಡಿಮೆ ಮಾರ್ಕ್ಸ್ ಬಂದಿತ್ತು. ಯಾವುದೋ ಆನ್ಲೈನ್ ಅಲ್ಲಿ ನೋಡಿದ್ದು, ನಮ್ಮ ಕಂಟ್ರಿನಲ್ಲಿ ಪ್ಯಾಕೇಜ್ 38 ಲಕ್ಷ ಕೊಟ್ರೆ ನಾವು ಪ್ರತಿ ವರ್ಷ ಫೀಸೇ ಇರೋದಿಲ್ಲ, ಪೂರ್ತಿ MBBS ಸರ್ಟಿಫಿಕೇಟ್ ಕೊಟ್ಟು ಓದಿಸ್ ಕಳಿಸ್ತೀವಿ, ಊಟ ಕಾಫಿ ಎಲ್ಲ. ಇವ್ರು ಅರ್ಥ ಮಾಡ್ಕೋಬೇಕು, ಕೋಟಿಗಟ್ಟಲೆ ಕೊಡ್ಬೇಕಾಗುತ್ತೆ ಸ್ಕೋರ್ ಇಲ್ಲದೆ ಇರೋ ಮಕ್ಕಳು MBBS ಸೀಟ್ ಹಿಡಿಲಿಕ್ಕೆ. 38 ಲಕ್ಷಕ್ಕೆ 4 ವರ್ಷ MBBS ಓದಿಸ್ತೀವಿ ಅಂದ್ರೆ ಏನು ಅಂತ. ಯಾಕೆಂದ್ರೆ ಮಕ್ಕಳೇ, ನೀವು ಪಾಠದಲ್ಲಿ ಕಾಲೇಜಲ್ಲಿ 100 ತೆಗಿಬಹುದು, ರ್ಯಾಂಕ್ ಬಂದಿರ್ಬೋದು. ಆದ್ರೆ GK ಅಂತ ಇದೆ, ಜನರಲ್ ನಾಲೆಡ್ಜ್ ಅಲ್ಲಿ ನಾವು ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ. ನೀವು ಯಾವುದೇ ಕೆಲಸ ಸಿಗ್ಬೇಕಂದ್ರೂ ನೀವು ರ್ಯಾಂಕ್ ಬಂದ ತಕ್ಷಣ ನಿಮ್ ಕೆಲಸ ಸಿಕ್ಬಿಡಲ್ಲ. ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಂದ್ರೆ ನಿಮ್ ಜನರಲ್ ನಾಲೆಡ್ಜ್ ಬೇಕು. ಹಾಗಾಗಿ ಪ್ರತಿದಿನ ನ್ಯೂಸ್ ಚಾನಲ್ ನೋಡ್ಬೇಕು, ನ್ಯೂಸ್ ಪೇಪರ್ಗಳನ್ನ ಓದ್ಬೇಕು ಅಲ್ವಾ. ಅದೆಲ್ಲ ಹವ್ಯಾಸವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬರೇ ರ್ಯಾಂಕ್ ಬಂದ ತಕ್ಷಣ ಆಗೋದಿಲ್ಲ. ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಓದ್ಬೇಕು. ನೋಡಿ, ಆ ಹುಡುಗಿ ಕೂಡ MBBS ಡಾಕ್ಟರ್ ಓದೋ ಹುಡುಗಿ 38 ಲಕ್ಷಕ್ಕೆ 4 ವರ್ಷ ಮುಗಿಸ್ತೀನಿ ಅಂತ ಹೇಳಿ ಮೋಸ ಹೋಗಿ ಅಲ್ಲಿ ಹೋಗಿದ್ದಾಳೆ. ಹೋದ್ಮೇಲೆ ಆಕೆನ ಊಟ ಬಟ್ಟೆ ಏನೂ ಕೊಡದೆ, ಮಲಗಕ್ಕೊಂದು ಜಾಗನೂ ಇಲ್ದೇನೆ, ಸ್ನೈಲ್ ಊಟ ಅಂತೆ ಇಂಥದೇ ಕೊಡ್ತಾ ಇದ್ರು. ಇಲ್ಲ ಅಲ್ಲ, ತಿನ್ಬೇಕು, ತಿಂದಿಲ್ಲ ಅಂದ್ರೆ ಪನಿಷ್ಮೆಂಟ್. ಆ ಹುಡುಗಿ ನನ್ನ ಕ್ಲೈಂಟ್ ರಿಲೇಷನ್ ಇರೋದ್ರಿಂದ ನನಗೆ ಕಾಲ್ ಬಂತು. 2.5 ತಿಂಗಳಿಂದ ಆಗಿರೋದಿಲ್ಲ ಮಕ್ಕಳೇ. ಯಾಕಂದ್ರೆ ಎಕ್ಸಾಂಪಲ್ ಹೇಳೋ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಆಮೇಲೆ ಭಾರತದ ಒಂದು ರಾಯಭಾರಿ ಕಚೇರಿ ಡೆಲ್ಲಿಯಲ್ಲಿ, ಅದರದ ಒಂದು ಅಧಿಕಾರಿ ಬೆಂಗಳೂರಲ್ಲೂ ಇದ್ದಾರೆ, ಮೇಡಮ್ ಆರತಿ ಕೃಷ್ಣ ಅಂತ. ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೇಳಿ, ಆ ಹುಡುಗಿ ಲೊಕೇಶನ್ ತಗೊಂಡು, ಆ ಹುಡುಗಿದ ID ಕಾರ್ಡಿನ ನಂಬರ್ ತಗೊಂಡು, ಆ ಡೀಟೇಲ್ಸ್ ತಗೊಂಡು ಆ ಕಂಟ್ರಿ ಕಳಿಸಿ, ಆ ಮೇಡಮ್ ಮೂಲಕ ಬೇರೆ ಕಾಲೇಜಿಗೆ ಟ್ರಾನ್ಸ್ಫರ್ ಕೊಡಲ್ಲ, ಬೇರೆ ಕಂಟ್ರಿಗೆ ಹೋಗಲ್ಲ, ದುಡ್ಡು ವಾಪಸ್ ಕೊಡಲ್ಲ, ಮನೆಗೂ ಬರಂಗಿಲ್ಲ. ಏನ್ ಮಾಡ್ಬೇಕು? ಫುಡ್ ಸೇರಲ್ಲ ಅಂದ್ರೆ ಬದುಕಕ್ಕೆ ಓದೋದು ಬರೆಯೋದು ಆಮೇಲೆ ಅಲ್ವಾ, ಊಟ ಬೇಕಲ್ವಾ. ಯಾವುದು ಸೆಟ್ ಆಗಿಲ್ಲ ಅಂದ್ರೆ ಬೇಡ, ನನಗೆ ಎಜುಕೇಶನ್ ಬೇಡ, ಊರಿಗೆ ಹೋಗ್ತೀನಿ ಅಂದ್ರೆ ಬಿಡಲ್ಲ ಅಂದ್ರೆ ಏನ್ ಮಾಡ್ಬೇಕು ಮಕ್ಕಳೇ? ನಾನು ಇಷ್ಟ ತನಕ ಮಾತಾಡಿರೋದು ಇದೆಯಾ?
ಆ ಹುಡುಗಿ ಫೋನ್ ಕಿತ್ಕೊಂಡ್ಬಿಟ್ರೆ ಆ ಹುಡುಗಿ ಬೇರೆ ದಂಧೆಗೆ ಬಳಸ್ಕೋಬೋದಿತ್ತಲ್ವ ಅವರು. ಆಮೇಲೆ ಆರ್ತಿ ಕೃಷ್ಣ ಮೇಡಮ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ ಆ ಹುಡುಗಿಯನ್ನ ಸುರಕ್ಷಿತವಾಗಿ ಸೆಕ್ಯೂರ್ ಮಾಡಿ ಆ ಕಾಲೇಜಿನಿಂದ ಇನ್ನೊಂದು ಸ್ಟೇಟಿನ ಸುವ್ಯವಸ್ಥಿತವಾಗಿರುವಂತ ಕಾಲೇಜಿಗೆ ಆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಿಸಿ ಇನ್ನೊಂದು ಕಾಲೇಜಲ್ಲಿ ಅವಕಾಶ ಓದಕ್ಕೆ ಅವಕಾಶ ಮಾಡಿಕೊಡುವಂತಹ ಅವಕಾಶ ಸಿಕ್ಕಿತ್ತು ನನಗೂ. ಈ ರೀತಿ ಹೋದ ತಕ್ಷಣ ಡಿಪ್ಲೊಮಾ ITI ಫ್ರೀ ಸೀಟ್ ಕೊಡ್ತೀವಿ, ನೀವು ರ್ಯಾಂಕ್ ಇದೆಯಾ ಅಂತ ಹೇಳಿ ಯಾವುದೋ ಊರಿಗೆ ಕರ್ಕೊಂಡು ಹೋಗೋದು, ಆಮೇಲೆ ನಿಮ್ಮನ್ನ ಭಿಕ್ಷಾಟನೆಗೋ ಇನ್ನೊಂದಕ್ಕೋ ನಿಮ್ಮ ಬಾಡಿ ಪಾರ್ಟ್ಸ್ ತೆಗೆದು ನಾನು ಆಗಲೇ ಹೇಳಿದಾಗೆ ಮಿಸ್ಯೂಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಮಕ್ಕಳೇ. ಇದು ಇಷ್ಟು ವಿಷಯ ಮಾನವ ಕಳ್ಳ ಸಾಗಾಣಿಕೆಯ ಬಗ್ಗೆ ಹುಷಾರಾಗಿ ಇರಬೇಕಾಗಿರುವಂಥದ್ದು. ತಲೆಯಲ್ಲಿ ಇಳಿದಿದೆ, ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇಷ್ಟು ಹ್ಯೂಮನ್ ಟ್ರಾಫಿಕಿಂಗ್ ಬಗ್ಗೆ, ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಏನು, ಯಾವ ಸಂದರ್ಭದಲ್ಲಿ ಆಗುತ್ತೆ, ಅದರನ್ನ ತಡೆಗಟ್ಟುವ ಅಧಿಕಾರಿಗಳು ಯಾರು, ಆ ರೀತಿ ಆದಾಗ ಯಾರಿಗೆ ಫೋನ್ ಮಾಡಬೇಕು ನಾವು, ಅದರಿಂದ ಹೇಗೆ ಸೆಕ್ಯೂರ್ ಆಗಬೇಕು ಅನ್ನೋ ಸಮಗ್ರ ಮಾಹಿತಿಯನ್ನ ಇವತ್ತು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ, ನಿಮಗೆ ಈ ಸಬ್ಜೆಕ್ಟ್ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ, ಈ ವಿಷಯವನ್ನು ಅಡ್ರೆಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಪುಟಾಣಿ ತಮ್ಮ ಮತ್ತೆ ತಂಗಿಯರಿಗೆ, ಹಾಗೆ ಗ್ರಾಮ ಪಂಚಾಯಿತಿ ಕುಂಸಿ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಕುಂಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚಿದಾನಂದ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಕುಂಸಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜರವರು ಹಾಗೆ ಮಾರುತಿಯರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯರೇ, ಮಾನವ ಕಳ್ಳ ಸಾಗಾಣಿಕೆ ಎಂಬುದು ಮಾನವ ಹಕ್ಕುಗಳ ಗಂಭೀರವಾದ ಉಲ್ಲಂಘನೆಯ ಪ್ರಕರಣವಾಗಿರುತ್ತದೆ ಎನ್ನುವುದನ್ನು ತಮ್ಮ ಗಮನಕ್ಕೆ ತರುತ್ತಾ, ಮಾನವ ಕಳ್ಳ ಸಾಗಾಣಿಕೆಯ ಪ್ರಕರಣದಲ್ಲಿ ಮಾನವ ಎಂಬುದು ಯಾವ ಅರ್ಥವ್ಯಾಪ್ತಿಯನ್ನು ಹೊಂದಿದೆ, ಹಾಗೆ ಮಾನವ ಕಳ್ಳ ಸಾಗಾಣಿಕೆ ಯಾವ ಯಾವ ಉದ್ದೇಶಗಳಿಗಾಗಿ ನಡೀತದೆ, ಯಾವ ಯಾವ ವಿಧಾನಗಳ ಮೂಲಕ ನಡೀತದೆ ಎನ್ನುವುದನ್ನ ತಮ್ಮೆಲ್ಲರಿಗೂ ಸಮಗ್ರವಾಗಿ ತಿಳಿಸಿಕೊಟ್ಟು, ಅದರ ಜೊತೆಗೆ ಮಾನವ ಕಳ್ಳ ಸಾಗಾಣಿಕೆಯಂತಹ ಪ್ರಕರಣಗಳಲ್ಲಿ ನಾವು ವಹಿಸಬೇಕಾಗಿರ್ತಕ್ಕಂಥ ಎಚ್ಚರಿಕೆಗಳೇನು ಎನ್ನುವುದನ್ನ ನಿಮಗೆ ತಿಳಿಸಿ, ಜೊತೆಗೆ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಸೈಬರ್ ಅಪರಾಧಗಳಂತಹ ಪ್ರಕರಣಗಳು ಎದುರಾದ ಸಂದರ್ಭಗಳಲ್ಲಿ ಅಂತಹ ಸಂಕಷ್ಟವನ್ನು ಎದುರಿಸಲು ಯಾವ ಯಾವ ನಂಬರ್ಗಳಿಗೆ ರಕ್ಷಣೆಗಾಗಿ ನೀವು ಕರೆಯನ್ನ ಮಾಡತಕ್ಕಂಥ ಅವಕಾಶ ಇದೆ ಎನ್ನುವುದರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಸಮಗ್ರವಾದ ತಿಳುವಳಿಕೆಯನ್ನ ಅರಿವನ್ನ ಮೂಡಿಸಿರ್ತಕ್ಕಂಥ ಶ್ರೀಮತಿ ಸರೋಜಾ ಪಿ ಚಂಗೊಳ್ಳಿ, ಪ್ಯಾನಲ್ ಅಡ್ವೊಕೇಟ್, ಶಿವಮೊಗ್ಗ ಇವರಿಗೆ ಕಾಲೇಜಿನ ಪರವಾಗಿ ಕುಂಸಿ ಗ್ರಾಮ ಪಂಚಾಯಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಐಸಕ್ಕೆ ಮೇಲೆ ಆಸೀನರಾಗಿರುವಂತಹ ಶಿವಮೊಗ್ಗದಿಂದ ಆಗಮಿಸಿರುವಂತಹ ನಮ್ಮ ಸ್ನೇಹಿತೆಯೂ ಆದಂತಹ ಅಡ್ವೊಕೇಟ್ ಆದಂತಹ ಸರೋಜಾ ಪಿ ಚಂಗೊಳ್ಳಿ ಅವರೇ, ಹಾಗೂ PDO ಸರ್ ಅವರಾದಂತಹ ಚಿದಾನಂದ್ ಸರ್ ಅವರೇ, ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ನಿಮಗೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ಮಾನವ ಕಳ್ಳ ಸಾಗಾಣಿಕೆಯ ಬಗ್ಗೆ, ಅದರಲ್ಲೂ ಹೆಚ್ಚು ಮಕ್ಕಳ ಕಳ್ಳ ಸಾಗಾಣಿಕೆಯ ಬಗ್ಗೆ ವಿಶ್ವಸಂಸ್ಥೆ ಕೊಟ್ಟಿರುವಂತಹ ಪ್ರೋಟೋಕಾಲ್ ಪ್ರಕಾರ, ವಿಶ್ವಸಂಸ್ಥೆ ಕೊಟ್ಟಿರುವಂತಹ ಡೆಫಿನೇಷನ್ ಪ್ರಕಾರ ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಏನು ಅನ್ನುವಂತಹ ವಿಚಾರ. ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು, ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ಳುವಂಥದ್ದು, ಅದೇ ರೀತಿ ಮಕ್ಕಳನ್ನ ಬಲವಂತವಾಗಿ ಬಾಲಕಾರ್ಮಿಕ ಪದ್ಧತಿಗೆ ತಳ್ಳುವಂಥದ್ದು, ಹಾಗೆ ಮಕ್ಕಳನ್ನ ಬಲವಂತವಾಗಿ ಭಿಕ್ಷಾಟನೆಗೆ ಒಳಪಡಿಸುವಂತಹದ್ದು. ಇದು ತುಂಬಾ ಮುಖ್ಯವಾದಂತಹ ವಿಚಾರ. ಈ ವಿಚಾರದ ಬಗ್ಗೆ
ಸರೋಜಾ ಮೇಡಮ್ ಅವರು ತುಂಬಾ ಸವಿಸ್ತಾರವಾಗಿ ನಿಮ್ಮೊಂದಿಗೆಲ್ಲ ಮಾತಾಡಿದ್ದಾರೆ, ನಾವೆಲ್ಲರೂ ಕೇಳಿದ್ದೇವೆ. ಅವರು ಕೆಲವು ನಂಬರ್ಗಳನ್ನ ಕೊಟ್ಟಿದ್ದಾರೆ. ಒಂದ್ಸಾರಿ ಅದನ್ನೆಲ್ಲ ಮನವರಿಕೆ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮ ಈ ದಿನ ನಡೆದಿದೆ. ಅದಕ್ಕೆ ಶಿವಮೊಗ್ಗದಿಂದ ಆಗಮಿಸಿರುವಂತಹ ಸರೋಜಾ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾದಂತಹ ಗ್ರಾಮ ಪಂಚಾಯಿತಿಯ ಇಂದ ಆಗಮಿಸಿರುವಂತಹ PDO ಸರ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದಂತಹ ಎಲ್ಲ ಉಪನ್ಯಾಸಕ ವರ್ಗದವರು ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳು, ನಿಮಗಾಗಿ ಕಾರ್ಯಕ್ರಮ ಇದ್ದಿದ್ದು. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.